A5 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಿಂದ ಮನೆ ಗಂಗೆ ಕೆಲಸಕ್ಕೆ ಆಗಮಿಸಿದ್ದ ಕುಟುಂಬಸ್ಥರು ಈ ಕುಟುಂಬದಲ್ಲಿ ಒಬ್ಬರಾದಂತಹ 21 ವರ್ಷದ ಕರಿಯಪ್ಪ ಇವರಿಗೆ ಮಾತು ಬರುವುದಿಲ್ಲ ಮತ್ತು ರಾತ್ರಿ ಹೊತ್ತು ಕಣ್ಣು ಸಹ ಕಾಣಿಸುವುದಿಲ್ಲ. ಇವರು ಕಾಣೆಯಾಗಿದ್ದಾರೆ. ಈ ಕುರಿತು ತಂದೆ ತಾಯಿ ಮತ್ತು ಕುಟುಂಬಸ್ಥರು ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ. ಯಾರಿಗಾದರೂ ಕಾಣಿಸಿದಲ್ಲಿ ಮಾಹಿತಿಯನ್ನ ಪೋಷಕರಿಗೆ ತಿಳಿಸುವಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾವು ತುಮಕೂರು ಡಿಸ್ಟಿಕ್ಕು ಶಿರಾ ತಾಲೂಕು ಗುರುವಾಣ ಹೋಬಳಿಯಿಂದ ವಲಸೆ ಬಂದಿದ್ದೀವಿ. ಟ್ಯಾಕಲ್ ಹತ್ರ ನೆಲೆಹಳ್ಳಿ ಗ್ರಾಮದಲ್ಲಿ ಜೆ ಕೆಲಸ ಮಾಡಬೇಕಾದ್ರೆ ಸುಮಾರು ಒಂದು ತಿಂಗಳ ಮೇಲೆ ಒಂದೂವರೆ ತಿಂಗಳಾಯ್ತು ಸರ್. ಒಂದೂವರೆ ತಿಂಗಳಿಂದ ಖಾಲಿ ಆಗಿದೆ. ನಮ್ಮ ಹುಡುಗ ಮೂಗ ಮಾತು ಬರೋಲ್ಲ, ಏನು ಬರೋಲ್ಲ. ಹುಡುಕಿ ಸಾಕಾಯ್ತು ಸರ್. ಸಾಯಂಕಾಲ ಅಂದರೆ ಕಣ್ಣು ಕಾಣಿಸಲ್ಲ. ಸುಮಾರು ತಿಂಗಳಾಯ್ತು, ಒಂದೂವರೆ ತಿಂಗಳಿಂದ ಹುಡುಕ್ತಾ ಇದ್ರು. ಎಲ್ಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ FIR ಮಾಡಿಸಿದ್ವಿ. ಅವರು ಪ್ರಯತ್ನ ಮಾಡ್ತಾರೆ, ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಎಲ್ಲೂ ಸಿಗ್ತಾಯಿಲ್ಲ. ಕಾಣೆ ಆಗಿದೆ ಸರ್, ಸಿಗ್ತಾಯಿಲ್ಲ. ದಯಮಾಡಿ ಎಲ್ಲರೂ ಶೇರ್ ಮಾಡಿ. ಎಲ್ಲ ಸ್ವಲ್ಪ ಕಾಣಿದೆ ಫೋನ್ ಮಾಡಿ 9739359921 ಈ ನಂಬರ್ ಕರೆ ಮಾಡಿರಿ. ಎಲ್ಲರೂ ಶೇರ್ ಮಾಡಿ. ನಾವು ವಲಸೆ ಬಂದಿದ್ದೀವಿ. ಜೆ ಕೆಲಸ ಮಾಡೋಕ್ಕಂತ ಬಂದಿದ್ವಿ. ಟ್ಯಾಕಲ್ ಹತ್ರ ನೆಲೆಹಳ್ಳಿ ಗ್ರಾಮದಲ್ಲಿ ಕೆಲಸ ಮಾಡಬೇಕಾದ್ರೆ ಹೀಗೆ ಕಾಣೆಯಾಗಿದ್ದಾನೆ. ಸ್ವಲ್ಪ ಕಾಣೆಯಾಗಿದ್ದಾನೆ. ಸ್ವಲ್ಪ ಆದಷ್ಟು ಎಲ್ಲರಿದ್ದರೆ ದಯಮಾಡಿ ಎಲ್ಲರೂ ಶೇರ್ ಮಾಡಿ. ಸಿಕ್ಕಿದೆ ಸ್ವಲ್ಪ ಬಹುಮಾನ ಕೊಡ್ತಿದ್ದ ಇದಿದೆ ನಮಗೆ. ದಯಮಾಡಿ ಎಲ್ಲಿದ್ರು ಕಾಣೆಯಾಗಿದ್ದರೆ ಈ ನಂಬರ್ ಕಾಲ್ ಮಾಡಿ ಪ್ಲೀಸ್ ಸರ್. ತಮ್ಮ 1 ತಿಂಗಳಾಯ್ತು. ಹುಡುಕಿ ಸುಸ್ತಾಗ್ಬಿಟ್ಟೈತಿ. ಅವ್ನು ಮಾತು ಬರಲ್ಲ. ಅವ್ನು ಎಲ್ಲಿ ಮಲ್ಕೊಂಡವನು, ಅವ್ನು ಎಲ್ಲಿ ನಿದ್ದೆ ಮಾಡ್ತಾನೋ ನನಗೊಂದು ಅರ್ಥ ಆಗ್ತಾಯಿಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಕೊಟ್ಟಿದ್ದೀವಿ. ಎಲ್ಲ ಮುಗೀತು. ಎಲ್ಲ ಮುಗಿದುಬಿಟ್ಟು ಲಾಸ್ಟಿಗೆ ಬಂದಿದ್ದೀವಿ. ಏನು ಎಲ್ಲಿ ಮಲ್ಕೊಂಡವನು, ಎಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದಾನೋ, ಅವನು ಎಲ್ಲಿ ಮಲ್ಕೊಂಡವನು, ಎಲ್ಲಿ ಓಡೋಗ್ತಾನೋ, ಎಲ್ಲ ಇದ್ದಾನಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನಾನು ಬಿಟ್ಕೊಟ್ಬಿಟ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಅವ್ನು ಮೂಗ, ಅವ್ನಿಗೆ ಏನು ಮಾತು ಬರಲ್ಲ, ಏನು ಬರಲ್ಲ, ಕಣ್ಣು ಕಾಣಲ್ಲ. ಅಲ್ಪ ಕಟ್ಟಾದ 6 ಗಂಟೆಗೆ ಕಣ್ಣು ಕಾಣಲ್ಲ. ನಮಗೆ ನೋಡಿ ಸುಸ್ತಾಗ್ಬಿಟ್ಟಿದ್ದೀವಿ. ಅವ್ರಿಗೆ ಪಾಪ ಅವ್ನ ಹುಡುಗನಿಗೆ ಏನನ್ನೋದು ಅರ್ಥ ಆಗಲ್ಲ. ಮಾತಿ ಬರಲ್ಲ, ಅಕ್ಕನಿಗೆ ಬರಲ್ಲ, ಅಮ್ಮನಿಗೆ ಬರಲ್ಲ. ಅವ್ನು ಹೆಂಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಯಾವ ಥರ ಇದೆ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಹುಡುಗ ಸಿಕ್ಬಿಟ್ರೆ ನಮ್ಗೆ ಒಪ್ಪಿಸ್ಬಿಟ್ರಪ್ಪ. ನಾನು ಬಂದು ಕರ್ಕೊಂಡು ಬರ್ತೀನಿ. ಅವನೆಲ್ಲೇ ಇದ್ರು ನೈಟ್ ಆದರೆ ಕಣ್ಣು ಕಾಣಲ್ಲ. ನಿಂದ ಅಮ್ಮ ಅಂತೀನಿ. ಯಾರ ಅಮ್ಮ ಆಗಲಿ, ಅಕ್ಕ ಆಗಲಿ, ಯಾರನ್ನ ಒಂದು ಹುಡುಗರ ಕೈ ಸಿಗಲಿ, ಹುಡುಗನ ಸ್ವಲ್ಪ ನಮಗೆ ಒಪ್ಪಿಸ್ಬಿಟ್ರೆ ಸಾಕು. ನಿಂದ ಅಮ್ಮ ಅಂತೀನಮ್ಮ, ಅಕ್ಕ, ಅಣ್ಣ, ಅಮ್ಮ ಎಲ್ಲ ನೀವೇ ನೋಡ್ರಮ್ಮ. ಹುಡುಗ ಎಲ್ಲೇ ಇದ್ದಾನಂತ ಸ್ವಲ್ಪ ಯಾವ ಜಾಗದಲ್ಲೈತೆ, ಅವ್ನು ಎಲ್ಲಿ ಇದ್ದಾನಂತ ಸ್ವಲ್ಪ ಹೇಳ್ಬಿಟ್ರೆ ಬಂದು ನಾವೇ ಕರ್ಕೊಂಬರ್ತೀವಪ್ಪ. ಬಂದು 1.5 ತಿಂಗಳಿಂದ ಯಾವಾಗಂತೂ ಊಟ ಮಾಡಿಲ್ಲ ಇವಾಗ ನಾವು ಕಾಂಟ್ರಾಕ್ಟ್ ಕೆಲಸ ಮಾಡೋರ ಕಡೆ ಬಂದು ನಿಮ್ದು ಏನಾಯಿತು ಎತ್ತಾಯ್ತು ಅಂತ ಅವರು ನೋಡ್ತಾ ಇಲ್ಲ. ಹೋಗಕ್ಕೆ 1 ರೂಪಾಯಿ ದುಡ್ಡಿಲ್ಲ. ಇವ್ರತ 1.5 ಲಕ್ಷ ಸಾಲ ಮಾಡಿ ನಾವು ಹುಡುಕ್ತಾ ಇದ್ದೀವಿ ಪಾಪ ಆ ಅಮ್ಮ ಆಗಲೇ ಈಗಲೇ ಸಾಯಂಗಾಯ್ತು. ಊರಿಗೆ ಹೋಗಿ ನಿದ್ದೆ ಇಲ್ಲ. ಏನಂದ್ರೆ ಗಂಡ ಇಲ್ಲ ಸ್ವಾಮಿ. ಇಬ್ರು ಬುದ್ಧಿವಂತರು ಅಲ್ಲ ಸ್ವಾಮಿ. ಅವರು ಆ ಹುಡುಗಿನೂ ಹಂಗೆ ಕಣ್ ಕಾಣಲ್ಲ, ಮಾತು ಬರಲ್ಲ. ಆ ಹುಡುಗನಿಗೂ ಕಣ್ ಕಾಣಲ್ಲ, ಮಾತು ಬರಲ್ಲ. ಏನೋ ಅಕ್ಕನ ಜೊತೆಲಿ ಇರಲಿ ಅಂತ ಕರ್ಕೊಂಬಂದಿದ್ಲು. ಅಷ್ಟೋ ಇಷ್ಟ ಅವ್ರಿಗೂ ಕೊಡೋಣ ದುಡ್ಡಿದ್ದು ಅಂತ ಕರ್ಕೊಂಬಂದು ಮಡಿಕೊಂಡಿತ್ತು ಸರ್. ಇವರಾಗಲಿ ಕಂಟ್ರಾಕ್ಟರ್ಗಾರಾಗಲಿ ಏನಾಯ್ತು ಎತ್ತಾಯ್ತು, ನಿಮ್ದೇನು ಕೆಲಸ, ನಿಮ್ದೇನು ಒಬ್ರು ಏನು ಕೇಳ್ತಾನೆ ಇಲ್ಲ ಸರ್. ಕೆಲಸ ಎಲ್ಲ ಮಾಡ್ತಾ ಇರೋದು ನಲ್ಲೆಳ್ಳಿ ಗ್ರಾಮಲ್ಲಿ. ಯಾರು ಕಾಂಟ್ರಾಕ್ಟ್ರು? ಮನೋಹರ್ ಅಂತ ಬಿಹಾರ್, ಇದು ವಿಜಯಪುರ. ಏನು ಕೆಲಸ ಅಲ್ಲಿ? ಏನು ಮನೆ ಗಂಗೆ ಅವರು ಬಂದು ಏನು ಅಂತ ಕೇಳ್ತಾನೆ ಇಲ್ಲ ಸರ್. ನಾವೇನು ಯಾರು ಹೋಗಿ ಇಟ್ಕೊಳ್ಳಿ ಸರ್. ಅವರಾದ್ರೂ ಬಂದು ಹಿಂಗೆ ನಮ್ಮ ಹುಡುಗ ಕೆಲಸ ಮಾಡೋ ಹುಡುಗ ಮಿಸ್ ಆಗೈತೆ ಅಂತ ಅವರು ಬಂದು ಹೇಳ್ತಾ ಇಲ್ಲ ಸರ್. ಎಲ್ಲ ಗೊತ್ತು ಸರ್. ಅವ್ರು ಹೇಳಿದ್ದಕ್ಕೆ, ಅವ್ರು ಕರೆಸಿದ್ದಕ್ಕೆ ನಾವು ಬಂದಿದ್ದೀವಿ. ಅರ್ಜೆಂಟ್ ಮಾಡಿದಕ್ಕೆ ನಾವು ಬಂದಿದ್ದು ಸರ್. ನಾವು ಇನ್ನು ನಮ್ದು ಹಬ್ಬ ಐತೆ, ಇನ್ನೊಂದು 5-6 ದಿವಸ ನಾವು ಬರಲ್ಲ ಅಂದಿದ್ದು. ಆದ್ರೂ ನಮ್ಗೆ ಬೇಗ ಕೆಲಸ ಆಗ್ಬೇಕು, ನಾವು ಬೇಗ ಬಂದು ನಮ್ ಕೆಲಸ ಪೂರೈಸ್ಕೊಡ್ರಿ ಅಂತ ಬೋರ್ ಮಾಡಿದ್ರು. ಈಗ ಹುಡುಗ ಕೆಲಸ ಮಾಡಿದ್ ನಾವು 1 ದಿವಸ ಆದ್ರು? 1 ದಿವಸ ಮಾಡೋಣ, 15 ದಿವಸ ಕೆಲಸ ಮಾಡೋಣ. ಈಡೆ ಎಲ್ಲ ಐತಿ, ಎಲ್ಲ ಮಾಡ್ಕೊಂಡಿದ್ವಿ ಸರ್. ಭಾವನೆಗಳ ಜೊತೆಯಲ್ಲಿ ನಿಮ್ಮ E5 ನ್ಯೂಸ್, ಇದು ಭರವಸೆಯ ಹೊಂಬೆಳಕು.